ಎಲ್ಲರಿಗೂ ನಮಸ್ಕಾರ. ಕೆಳುಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ನನ್ನ ಮೊದಲ ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ಮಾರ್ನಿಂಗ್ ರೊಟೀನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಹೌಸ್ ವೈಫ್ ಲೈಫ್ ಸ್ಟೈಲ್ನ ನೀವು ಇಲ್ಲಿ ನೋಡ್ಬೋದು. ಹಾಗೆ ನನ್ನ ಬೆಳಗ್ಗೆ ಎದ್ದ ತಕ್ಷಣ ಚಿಟ್ಟೆ ಜೊತೆ ಕಾಲ ಕಳೆಯೋದೇ ಆಗುತ್ತೆ. ಸಿಂಚುಗೆ 8:30ಗೆ ಸ್ಕೂಲ್ಗೆ ಹೋಗಬೇಕಾಗಿರೋದ್ರಿಂದ ಬೇಗನೆ ಎದ್ದು ಸ್ವಲ್ಪ ಹೊತ್ತು ಚಿಟ್ಟೆ ಹತ್ರ ಆಟಾಡಿ ನಾನು ಟಿಫನ್ಗೆ ಇಂದಿನ ದಿನನೆಲ್ಲ ರೆಡಿ ಮಾಡಿರ್ತೀನಿ. ಹಾಗೆ ಇವತ್ತಿನ ಟಿಫನ್ಗೆ ನಾನು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸಿಂಚುಗೆ ಮಾತ್ರನೇ. ನನಗೆ ರಾತ್ರಿ ಮಿಕ್ಕಿದ ಅನ್ನ ಇತ್ತು, ಅದಕ್ಕೆ ರಾತ್ರಿನೇ ನೀರಲ್ಲಿ ಹಾಕಿಟ್ಬಿಟ್ಟು ಅದನ್ನು ಇವಾಗ ಪ್ರೋಬಯೋಟಿಕ್ ಫುಡ್ಡಾಗಿ ಮಾಡ್ಕೊಂಡು ತಿಂತೀನಿ. ಬೆಳಗಿನ ತಿಂಡಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಇದು ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಸಿಂಚುಗೆ ಸ್ಕೂಲಿಗೆ ಟೈಮ್ ಆಗಿದೆಯಲ್ವ, ಬೇಗ ಬೇಗ ಚಪಾತಿ ಎಲ್ಲ ಒತ್ತಿ ಅವಳಿಗೆ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಈ ರೀತಿಯಾಗಿ ರಾತ್ರಿನೇ ನೀರು ಹಾಕಿ ಇಟ್ಬಿಡಬೇಕು, ಒಳ್ಳೆ ನೀರನ್ನ ಹಾಕಿ. ಫೈನಲಿ ಅವಳನ್ನ ತಿಂಡಿ ಕೊಟ್ಬಿಟ್ಟು ನಾನು ಕೂಡ ಕಾಫಿ ಕುಡಿತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಅವಳಿಗೆ ತಲೆ ಬಾಚ್ಕೊಡ್ಲಿಕ್ಕೆ ಅಂದ್ಬಿಟ್ಟು. ಹಾಗೆ ಉಪ್ಪಿನಕಾಯಿ ಕೂಡ ತರಿಸಿದ್ದೆ ಮನೆಯಿಂದ. ಜೊತೆಗೆ ಅಮ್ಮ ತಲೆ ಬಾಚ್ಕೊಟ್ಬಿಟ್ಟು ಹೊರಟಾಗ ಚಿಟ್ಟೆ ಅಳ್ತಾ ನಿಂತ್ಕೊಂಡು ನಾನು ಹೋಗಬೇಕು ಅಂತ ಅದಕ್ಕೆ ಒಂದು 5 ನಿಮಿಷ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಮನೆ ಹಿಂದೆನೇ ಅಲ್ವ ಇರೋದು, ಹಂಗಾಗಿ ಪ್ರೀತಿ ಬಾಣಂತಿ ಆಗಿರೋದ್ರಿಂದ ಅವಳಿಗೆ ರವೆ ರೊಟ್ಟಿ ಮತ್ತು ಗಣಕೆ ಸೊಪ್ಪಿನ ಪಲ್ಯನ ಮಾಡಿಕೊಡ್ತಾಯಿದ್ರು. ಅಲ್ಲಿಂದ ಬಂದು ನನಗೆ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ರಾತ್ರಿ ನೆನೆಸಿಟ್ಟಿದ್ದಂಥ ಅನ್ನಕ್ಕೆ ಮೊಸರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರಾಗೇ ಇರಬೇಕು. ರಾತ್ರಿ ನೆನೆಸಿರೋ ನೀರನ್ನ ಚೆಲ್ಲಬಾರ್ದು, ಅದೇ ನೀರಿಗೆ ಮೊಸರು ಹಾಕ್ಕೋಬೇಕು. ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಉತ್ಪತ್ತಿಗಳಾಗಿರುತ್ತೆ. ಹಂಗಾಗಿ ಅದ್ರ ಜೊತೆಗೆ ನಾನು ಟೊಮೆಟೊ ಗೊಜ್ಜು ಮಾಡಿದ್ನಲ್ಲ ಅದು, ಮತ್ತು ಉಪ್ಪಿನಕಾಯಿ, ನಾಟಿ ಈರುಳ್ಳಿ, ಹಸಿರು ಮೆಣಸಿಕಾಯಿ, ಎಷ್ಟು ಚೆಂದ ಕಾಂಬಿನೇಷನ್ ಗೊತ್ತಾ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ರಾತ್ರಿ ಮಿಕ್ಕಿರೋ ಅನ್ನ ತಂಗ್ಳನ್ನ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೆ ಅದನ್ನು ನೆನೆಸಿಟ್ಟು ಬೆಳಗ್ಗೆ ಎದ್ದು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದೆ. ನಾನು ಪ್ರತಿದಿನ ತಿಂತೀನಿ ಅಂತ ಹೇಳಲ್ಲ, ಅನ್ನ ಮಿಕ್ಕಿದಾಗ ವೇಸ್ಟ್ ಮಾಡಲ್ಲ, ಅದನ್ನು ನಾನು ತಿಂಡಿಗೆ ಈ ರೀತಿಯಾಗಿ ಬಳಸ್ಕೊತೀನಿ. ಇದನ್ನು ಕಂಜಿ ಅಂತ ಕರೀತಾರೆ, ಪ್ರೋಬಯೋಟಿಕ್ ಫುಡ್ ಅಂತನಾದ್ರು ಹೇಳ್ಬೋದು. ಮೇಯ್ನಾಗಿ ಮೊಸರು ಹಾಗೆಯೇ ಉಪ್ಪಿನಕಾಯಿ ಆಗಿರ್ಬೋದು, ಇಡ್ಲಿ ದೋಸೆ ಎಲ್ಲ ಪ್ರೋಬಯೋಟಿಕ್ ಫುಡ್ ಆಗುತ್ತೆ. ಇದು ನಮ್ಮ ಕರುಳಿನ ಆರೋಗ್ಯನ ಹೆಚ್ಚಿಸುತ್ತೆ. ಫ್ರೆಂಡ್ಸ್, ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.